ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಈ ಮಾತು ಯಾಕೆ ಹೇಳಿಕತ್ತೇನೆ ಅಂದ್ರೆ, ದೇಶ ರಕ್ಷಣೆಗೋಸ್ಕರ, ದೇಶದ ಜನರಿಗಾಗಿ, ದೇಶದ ಭವ್ಯತೆಗಾಗಿ, ದೇಶದ ಉಳಿವಿಗಾಗಿ ನಿರಂತರವಾಗಿ ಸೆಣಸಾಟವನ್ನು ನಡೆಸ್ತಿರುವಂತಹ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರ ಮ್ಯೂಸಿಯಂ ಇದು. ಇಲ್ಲೇ ತ್ಯಾಗ ಬಲಿದಾನಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ವಾಘಾ ಬಾರ್ಡರಿನ ಒಂದು ಪರೇಡ್ನ ನಂತರ ಬಹಳಷ್ಟು ಜನ ಈ ಮ್ಯೂಸಿಯಂಗೆ ನೀವು ಹೋಗಿರ್ತೀರಿ. ಈ ಮ್ಯೂಸಿಯಂನಲ್ಲಿ ಒಂದು ಬಾರಿ ಅಡ್ಡಾಡಿ ಬಂದುಬಿಟ್ರೆ ಸಾಕು, ಎಂಥವನಿಗಾದರೂ ಭಾರತಾಂಬೆಯ ಸೇವೆಯನ್ನು ಮಾಡಬೇಕು ಅಂತನ್ನುವಂತಹ ಒಂದು ಭಾವ ಹುಟ್ಟುತ್ತದೆ. ನಮ್ಮ ಮಕ್ಕಳನ್ನು ಪಿಕ್ಚರ್ಗಳಿಗೆ, ಮಾಲ್ಗಳಿಗೆ, ಬೇರೆ ಬೇರೆ ಮನೋರಂಜನಾ ಕ್ಷೇತ್ರಗಳಿಗೆ ನಾವು ಕರ್ಕೊಂಡು ಹೋಗ್ತೇವೆ. ಆದರೆ ಕೆಲವೊಮ್ಮೆ ಆ ಮನೋರಂಜನೆಗಳಿಗೆ ಅರ್ಥ ಇರೋದಿಲ್ಲ. ಆದರೆ ಇಲ್ಲಿ ಮನಸ್ತುಂಬುವಂತಹ ಮನೋರಂಜನೆ ಇದೆ. ಅದು ದೇಶಭಕ್ತಿಯ ಮನಸ್ಥಿತಿ. ಇಂತಹ ಮನಸ್ಥಿತಿಗಳಿಗೆ ನಾವು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕ್ರಿ. ತ್ಯಾಗ ಬಲಿದಾನಗಳನ್ನು ತಿಳಿಸ್ಕೊಡ್ಬೇಕ್ರಿ. ಅದನ್ನು ನಾವು ತಿಳಿಸುವುದಿಲ್ಲ. ಹೀಗಾಗೇನೆ ನಮ್ಮನ್ನು ಅವರು ಮನೆ ಬಿಟ್ಟು ಹೊರಗೆ ಹಾಕ್ತಾರೆ, ಮನಸ್ಸು ಬಿಟ್ಟು ಹೊರಗೆ ಹಾಕ್ತಾರೆ. ಯಾಕೆ? ಸಣ್ಣವರಿದ್ದಾಗಿಂದಲೂ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದು ಬರೀ ಮಜಾ ಮಾಡೋದು. ತ್ಯಾಗ ಬಲಿದಾನಗಳನ್ನು ಹೇಳಿಕೊಟ್ಟಿಲ್ಲ, ತೋರಿಸ್ಕೊಟ್ಟಿಲ್ಲ. ನನ್ನ ತುತ್ತು ತೆಗೆದು ನಿನ್ನ ಬಾಯಾಗಿಟ್ಟೇನಪ್ಪ, ನನ್ನ ಪರಿಶ್ರಮ ಇದೆ ನಿನ್ನ ಬೆಳವಣಿಗೆ ಒಳಗ ಅಂತ ಅನ್ನೋದು ಹೇಳಿಕೊಟ್ಟಿಲ್ಲ. ಎಲ್ಲರಿಗಿಂತ ಮುಖ್ಯವಾಗಿ ನಾವಿಲ್ಲಿ ಸುರಕ್ಷಿತವಾಗಿದ್ದೇವೆ ಅಂತಂತಂದ್ರೆ ಅಲ್ಲಿ ಒಬ್ಬ ಸೈನಿಕ ಕಾಯ್ತಾ ಇದ್ದಾನೆ ಅಂತ ಅನ್ನೋದನ್ನು ಹೇಳಿಕೊಟ್ಟಿಲ್ಲ. ಹೊಡೆತುಂಬ ಊಟ ಮಾಡ್ತಿರ್ಬೇಕಾದ್ರೆ ಅಲ್ಲೊಬ್ಬ ರೈತ ಬಿಸಿಲಾಗಿ ಬಿತ್ತುತ್ತಿದ್ದಾನೆ ಅಂತ ಅನ್ನೋದನ್ನು ಹೇಳಿಕೊಟ್ಲಿಲ್ಲ. ಹೀಗಾಗೇನೆ ನಾವು ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಹಿಂದುಳಿಲಿಗತ್ತೇವೆ. ಈ ಮ್ಯೂಸಿಯಮನ್ನು ನೋಡಿದಾಗ ನಮಗನ್ಸೋದಿಷ್ಟೇ, ನಮಗನ್ಸೋದು ಅಂತ ಅನ್ನೋದಕ್ಕಿಂತ ನನಗನ್ಸೋದಿಷ್ಟೇ, ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬರಬೇಕು, ಭಾರತದ ಭವ್ಯತೆಯನ್ನು ನೋಡಬೇಕು, ತ್ಯಾಗ ಬಲಿದಾನಗಳ ಸಂಕೇತವನ್ನು ನೋಡಬೇಕು, ನಮ್ಮ ಭಾರತದ ವೈಭವದ ಎಲ್ಲ ರೀತಿಯಾದಂತಹ ಭದ್ರತೆಯನ್ನು ಒದಗಿಸ್ತಕ್ಕಂತಹ ಆಯುಧಗಳನ್ನು ನೋಡಬೇಕು. ಈ ಎಲ್ಲ ಆಯುಧಗಳು ನಿಮಗೆ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಆದರೆ ಭಾರತ ಇವತ್ತು ಯಾವ ಯಾವ ಆಯುಧಗಳನ್ನು ಬಳಸ್ತಾ ಇದೆ ಅಂತನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇಲ್ಲಿರುವಂತಹ ಗನ್ನುಗಳು, ರಿವಾಲ್ವರ್ಗಳು ಇದೆಲ್ಲವೂ ಕೂಡ ಭಾರತದ ರಕ್ಷಣೆಗೋಸ್ಕರವಾಗಿ ನಿಂತಂತಹವುಗಳು. ಈ ಗನ್ನುಗಳನ್ನು ನೋಡಿದಾಗ ನಮಗನ್ಸೋದು, ಇಷ್ಟು ಶಕ್ತಿ ನಮ್ಮ ಕೈಯಲ್ಲಿದ್ದರೂ ಕೂಡ ಒಂದು ಬಾರಿಯೂ ಬೇಜವಾಬ್ದಾರಿತನ ತೋರದೆ ಅತ್ಯಂತ ಜವಾಬ್ದಾರಿಯಿಂದ ಇವುಗಳ ಉಪಯೋಗವನ್ನು ನಾವೇನು ಮಾಡ್ತಾ ಇದ್ದೇವೆ, ಇದು ನಿಜವಾಗಿಯೂ ಹೆಮ್ಮೆ. ಬಹುಶಃ ಭಾರತ ಜಗತ್ತಿನೆಲ್ಲೆಡೆ ಯಾಕೆ ಇಷ್ಟು ಪ್ರಸಿದ್ಧಿ ಪಡೆದಿದೆ ಅಂತ ಅನ್ಕೊಂಡ್ರೆ ಇದಕ್ಕೆ ಒಂದೇ ಒಂದು ಕಾರಣ ಇದೆ, ಅದು ಸಹಬಾಳ್ವೆ ಮತ್ತು ತಾಳ್ಮೆ. ಇಂತಹ ಸಹಬಾಳ್ವೆ, ತಾಳ್ಮೆ ಅಷ್ಟೇ ಅಲ್ಲ, ಕಿಂತು ನರಸಿಂಹನ ಕೋಪವೂ ಕೂಡ ಇದೆ ಅಂತನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಈ ಒಂದು ಮ್ಯೂಸಿಯಂ ತುಂಬ ಸುಂದರವಾಗಿ ನಿರ್ಮಾಣವಾಗಿದೆ. ಇಲ್ಲಿ ಆಧುನಿಕತೆಯ ಜೊತೆಗೆ ದೇಶಭಕ್ತರ ಒಂದು ದೇಶಭಕ್ತಿಯ ಒಂದು ಅದ್ಭುತವಾದಂತಹ ಚಿತ್ರಣವನ್ನು ನಾವಿಲ್ಲಿ ನೋಡಬಹುದು. ವಾಘಾ ಬಾರ್ಡರಿನ ಪರೇಡಿನ ನಂತರ ಈ ಒಂದು ಮ್ಯೂಸಿಯಮನ್ನು ನೋಡಲಿಕ್ಕೆ ಕೇವಲ 10 ರೂಪಾಯಿಗಳಿದೆ. ಆದರೆ 10 ಜನ್ಮಗಳಿಗಾಗುವಷ್ಟು ಜ್ಞಾನ ಈ ಒಂದು ಮ್ಯೂಸಿಯಮಲ್ಲಿ ಅಡಗಿದೆ. ನಾನು ಈ ಮೂಲಕ ಎಲ್ಲ ಭಾರತದ ಯೋಧರ, ವೀರ ಯೋಧರ ಒಂದು ವೀರ ಕುಟುಂಬಗಳಿಗೆ ಪ್ರಣಾಮವನ್ನು ಸಲ್ಲಿಸ್ತೇನೆ. ಬಹುಶಃ ಅವರು ಏನಾದರೂ ಬಲಿದಾನವನ್ನು ಮಾಡದೆ ಹೋದರೆ ನಮಗೆ ಈ ಸುರಕ್ಷತೆ ಸಿಗ್ತಿದ್ದಿಲ್ಲ. ಇಂತಹ ಸುರಕ್ಷತೆಯ ಬಲಿದಾನಗಳ ಸಂಕೇತವಾಗಿರ್ತಕ್ಕಂತಹ ಈ BSFನ ಎಲ್ಲ ಯೋಧರಿಗೆ, ಭಾರತದ ಗಡಿಯನ್ನು ಕಾಯ್ತಕ್ಕಂತಹ ಎಲ್ಲರಿಗೂ ಕೂಡ ವಂದನೆಗಳು. ಜಯವಾಗಲಿ.